ಅಂತ ಒಬ್ರು ಬರಕಿಲ್ಲ ಅಕ್ಕ. ಏನ್ ಹೋಗಿದ್ರೆ ಅವ್ರ ಮಂತಕ್ಕೆ ಕಾಯ್ಕೊಂಡಿರ್ಬೇಕು ಒಳ್ಳೆ ಗೂಬೆಗಳು ಕಾದಂಗೆ. ಅಯ್ಯೋ ಏನ್ ಕಲ್ತೋರ ವಾಣೆ ಬಾವು. ಅಯ್ಯೋ ಅಲ್ಲ ನೆನ್ನೆ ತಾನೇ ಕುತ್ಕೊಂಡ್ ಮಾತಾಡಿದೀವಿ ಬುತ್ತಿನಕ್ಕ ಅಂದ್ಬಿಟ್ಟು ಆ ಬೆಳಗ್ಗೆ ಎದ್ ನೋಡಿದ್ರೆ ಅಲ್ಲ ಇಷ್ಟೊತ್ತಿಗೆ ನಾನೇ ನನ್ ಮನೆ ಕೆಲ್ಸ ಎಲ್ಲ ಮಾಡ್ಬಿಟ್ಟು ಬಂದಿನ್ ಕಣಮಿ, ಇನ್ನೂ ಬಂದಿಲ್ಲ ನೋಡವು. ಅದಕ್ಕೆ ಅವ್ರನ್ನೆಲ್ಲ ಕಾಯ್ಬಾರ್ದು ಅನ್ನೋದು. ಆ ಪ್ರೇಮಿ ಜಿಪ್ಣಿ ಬತ್ತೀನಿ ಅಂದು ಬಂದಿಲ್ವೇ ಅವಳ? ಅಯ್ಯ ಮುಂದೆ ಕೇಳಿದ್ಕೆ ನೀವ್ ಹೋಗ್ರಿ ನಾನು ನಿಮ್ಮಿಂದನೇ ಬತ್ತೀನಿ ಅಂದ್ಲ. ಅದಕ್ಕೆ ನಾನು ಬಂದೆ ನೋಡ. ಏನ್ ಅವಳು ಕಾಯ್ಕೊಂಡಿರೋದನ್ಬಿಟ್ಟು ಇಷ್ಟು ಹುಸೇನ್ ಕೊಡು ಅಂದ್ರೆ ಕೊಟ್ಟಿಲ್ಲ ಕಣಕ ಅವಳು. ಹಾ ಅದಕ್ಕೆ ನಾನೇನು ಒಂದ್ಸತಿ ಕರ್ದೆ ಅಷ್ಟೇ, ನಾನೇನ್ ಬಲವಂತ ಮಾಡಕ್ ಹೋಗಿಲ್ಲ. ಬಾ ಅನ್ಕೊಂಡು ಬತ್ತೇನಮ್ಮಿ ಅಂದೆ. ಇಲ್ಲ ಅಂದ್ಲ. ನಾನ್ ಪಾಡಿಗೆ ನಾನ್ ಬಂದೆ. ಈ ಶಾರದಕ್ಕವ್ರ ಮನೆ ತಕ್ಕ ಹೋಗಿದ್ದೆ. ಇವಕ್ಕನ್ ಕರ್ಕೊಂಡು ನೀನ್ ಕರ್ಕೊಂಡು ಇವಾಗ ಹೋಯ್ತಾ ಇರೋದು. ಅವ್ರು ಯಾವಾಗ ಬರ್ಲಿ ಬಿಡು, ನಮ್ಕೆ ನಾಬೇಕು. ಬಂದ್ರೇನು ಸರಿಲ್ಲ, ಎತ್ತೋವು ಎಲ್ಲ ಆಯ್ಕೊಬಿಡ್ತಾವ ಅವೇ. ಬಿರ್ಬಿರ್ನೆ ನಡೀರಿ, ಅವ್ರು ಬರ ಪಟ್ಕ ಹೋಗ್ಬಿಡಣ, ನಾವು ಎಲ್ಲ ಆಯ್ಕೊಂಡ್ಬಿಡಣ ನಾವೇ. ಇಲ್ ಬಂದ್ರೆ ನನ್ಕೆ ಅನ್ಬಿಟ್ಟು ಎಲ್ಲ ಆಯ್ಕೊಂಡ್ಬಿಡ್ತಾರೆ, ನಮ್ಕೆ ಇರಲ್ಲ. ಆಮೇಲೆ ಊನಕ್ಕೂ ಆ ಪ್ರೇಮಿ ಮರ ಇತ್ಕೊಂಡು ಕಾಯಿಗಳು ಬಿಡಿಸ್ಕೊಂಡ್ ಕೂಡ ಮತ್ತೆ ಬತ್ತೀನಂತ ನೋಡಕ್ಕ. ಇನ್ನೆಷ್ಟು ದುರಾಸೆ ಇರ್ಬೇಡ ಅವಳಕ್ಕ. ನಮ್ ಊರಾಗ ಹೊಂಗೆ ಮರಗಳನ್ನ ಯಾರ್ಗ ಅವೇ ನೋಡಕ್ಕ. ಈ ಹೊಂಗೆ ಕಾಯಿಗಳನ್ನೆಲ್ಲ ಆರಿಸ್ಕೊಂಡ್ ಹೋಗ್ಬಿಟ್ಟು ಹೊಂಗೆ ಬೀಜ ಹೊಡ್ಕೊಂಡ್ ಕುತ್ಕೋಬೇಕಕ್ಕ ಮಂತಕ್ಕ. ಇನ್ನೇನು ಕೈಗೆ ಇವಾಗ ಕಾಸುಗಳಿಲ್ಲ. ಈ ಹುಣ್ಸಕಾಯಿ ಬತ್ತದ್ ನೋಡ, ಅದ್ರ ಬೀಜನ ಎತ್ ಮಾಡಿಕೋಬೇಕಣಮಿ. ಅವ್ನ್ ಬತ್ತಾನೆ, ಯಾವನೋ ಬತ್ತಾಕತ್ತಾನೆ ಅವನು. ನಾನು ಹೋದ್ಸತಿ ಕೊಟ್ಟಿದ್ನಕ್ಕೋ ಒಂದ್ ಸೇರ್ 50 ರೂಪಾಯಿ ಕೊಟ್ಟಿದ್ದ. 50 ರೂಪಾಯಿ ಕೊಟ್ಟಿದ್ನೆ. ಪರವಾಗಿಲ್ಲ ಬಿಡಕ್ಕ, ಏನಕ್ ಖರ್ಚಿಗಾಯ್ತದ 50 ರೂಪಾಯಿ ಆದ್ರ. ಅಷ್ಟನ ಕೊಟ್ಟವನಲ್ಲ. ಇನ್ನೇನು ಮಂತಾವ್ ಏನಾದ್ರು ಹುಣ್ಸೆ ಬೀಜಗಳಿದ್ರೆ ಈ ಆಡೋ ಐಕ್ಳು ಬಂದ್ಬಿಟ್ಟು ಎತ್ತೆತ್ತ ಚಲ್ತಾ ಇರ್ತವೆ ಬೇವರ್ಸಿಗಳು. ನಮ್ಮನಗೂನು ಹಂಗೆ ಬತ್ತವಕ್ಕ. ನಾನೇ ಸೇರ್ಸಕ್ಕಿಲ್ಲ. ನನ್ ಮಗ ಅವನೆಲ್ಲ ಕರ್ಕ ಬಂದ್ಬಿಡ್ತಾನೆ. ನಾನು ಹೊಡೆದು ಕಳಿಸ್ತೀನಿ ಅವನ್ನ. ಅಯ್ಯಮ್ಮ ನಿನ್ ಮಗ್ನು ಸಾರೆ ತಾಯಿ, ಅಕ್ಕೆರೆ ತಕ್ಕೇನಾರ ಹೋಗ್ಬಿಡೋಣ. ಅಕ್ಕೆರೆಯಾಗ ನೋಡ್ದ ಮೊನ್ನೆ ಯಾವ್ದ ಹುಡುಗ್ನು ಬಿದ್ದೋಗ್ಬಿಟ್ಟಿದ್ನಂತೆ. ಯಾವ್ದ ಪಾಪ 5 ಬಂದ್ಬಿಟ್ಟು ಎತ್ತದ್ನಂತೆ. ಇನ್ನೇನಾರ 5 ಬಂದಿಲ್ಲ ಅಂದಿದ್ರೆ ಹೋಯ್ತಿದ್ದ ಶಿವನ್ ಪದಕ. ಕಳಿಸ್ಬೇಡ ನಿನ್ ಮಗನ್ನ ಅವ್ರ ಜೊತೆಗೆಲ್ಲ. ಅಯ್ಯ ನನ್ ಮಗನ್ ಜ್ಞಾನ ಇರ್ಬೇಕಲ್ಲಕ್ಕ. ನನ್ ಮಗಳಾದ್ರು ಮನೆಗೆ ಇರ್ತಾಳೆ, ಅದು ಇದು ಕೆಲಸ ಮಾಡ್ಕೊಂಡ ಟಿವಿ ನೋಡ್ಕೊಂಡ. ಈ ನನ್ ಮಗನಿರಲ್ನು ಹೋಯ್ತಾ ಇರ್ತಾನೆ. ಏನ್ ಎಷ್ಟಂತ ಹೊಡಿಯೋದ್ ನಾನು. ಮೊನ್ನೆ ಎಲ್ಲ ನಾನು ಮೆಣಸಿನ್ಕಾಯಿ ಹೊಗೆ ಹಾಕಿದೀನಿ ನನ್ ಮಗನ್ಕ. ಮೆಣಸಿನ್ಕಾಯಿ ಹೊಗೆ ಹಾಕಿದೀನಿ, ಹೋಗ್ಬೇಡ ಅವ್ರ ಇವ್ರ ಜೊತ್ಕ ಅನ್ಬಿಟ್ಟು ಮತ್ತೆ ಹೋಯ್ತಾನಕ್ಕ. ಬೆಳಿಗ್ಗೆ ಎದ್ರೆ ಸಾಕು. ಇವಕ್ಕೆ ಏನಕ್ಕ ಬಂದಿರೋದ್ ನಮ್ಮ ಊರಾಗಿರೋರ್ಕ. ಆ ಮನೇಲಿ ಬಾತ್ರೂಮ್ ಇಟ್ಕೊಂಡು ನೋಡಿ ಎಲ್ಲಿ ಬಂದವೆ. ಏನ್ ದೊರಿದು ಮುಂಡಾರಮ್ಮ ಇವ್ರ. ಅದು ಇಲ್ಕೆ ಬಂದವ್ ನೋಡಿ ಜಿಲೇಬಿ ಇಕ್ಕಕ್ಕ. ಮಂಜೆ ಯಪ್ಪ ಏನ ನೀನ ಹಿಂಗ ಹೇಳ್ಬಿಟ್ಟೆ. ಸ್ವೀಟಾಗ ನಾನು ಒಂದೇ ಒಂದ್ ಇಷ್ಟಪಟ್ಟು ತಿಂತ ಇದ್ದ ಜಿಲೇಬಿ, ಅದ್ನು ಇದು ಕೋಲ್ಸ್ಬಿಟ್ಟೆ ನೋಡ್ ನೀನು. ಅದೇನ್ ದರಿದ್ರದೊಳೆಲೆ. ಅಯ್ಯೋ ತಿಂದಾದ್ಮೇಲೆ ಹೊಟ್ಟೆ ಒಳಕ್ ಹೋದ್ಮೇಲೆ ಇನ್ನೇನ್ ಬರ್ತದೆ, ಎಲ್ಲ ಒಂದೇನೆ. ಬಾ ಮಚ್ಚೆ ನಾವ್ ತಗ ಬರ್ಬೇಕಿತ್ತಮ್ಮಿ. ಸೌದೆಗಳು ಚೆನ್ನಾಗದೆ, ಹೊಡ್ಕೊಂಡ್ ಹೋಗ್ಬಿಟ್ಟಿದ್ರೆ ನೀರ್ ಕಸಕನ ಆಯ್ತಾ ಇತ್ತು. ನನ್ ಗಂಡ ಮುದೇವಿಗೆ ಹೇಳಿದ್ರೆ ಒಂದ್ ಸೌದೆ ತಗೋಬರಲ್ಲಮ್ಮ. ಆ ಹೊಲ್ತಕ್ಕೆ ಹೋಯ್ತಾನೆ. ಒಂದ್ ಕಡ್ಡಿ ಇಟ್ಕೊಂಡ್ ಬಂದ್ಬಿಟ್ರೆ ಆಗಕ್ಕಿಲ್ವೇ? ಒಂದಿಷ್ಟಪ್ಪ ಸೌದೆಗಳು ಅಲ್ಲೇ ಬಿದ್ದಿರ್ತವೆ. ನಮ್ಗೆ ಎತ್ಕೊ ಬರಕ್ಕಾಗಲ್ಲ, ಏನು ಇಲ್ಲ. ಅವನ ಹಿಂಗೆ ತಲೆ ಮೇಲೆ ಇಟ್ಕೊ ಬಂದ್ಬಿಟ್ರೆ ಎಷ್ಟೋ ಇದಾಯ್ತದೆ. ಅಯ್ಯೋ ನಂಗ್ ನಾಚಿಕೆ ಆಯ್ತದಮ್ಮ, ನಾನು ಎತ್ಕೊ ಬರಲ್ಲ ಅಂತಾನೆ. ಏನಾರ ಮಾಡ್ಕೊಂಡು ಹಾಳಾಗೋಗ್ರಿ ಅನ್ಬಿಟ್ಟು ನಾನು ಸುಮ್ಕಾಯ್ತೀನಿ. ನಾನು ಅದೇ ಈ ಕಡೆ ಆ ಕಡೆ ಎಲ್ಲಾನ ಹೋದಾಗ ಒಂದೊಂದ್ ಕಡ್ಡಿ ಇಟ್ಕೊಂಡ್ ಬರ್ತೀನಮ್ಮ ಎತ್ಕೊಂಡು. ಬಾ ಅವೆಲ್ಲ ಸರಿಯಾಗವೆ ಅವು. ಅದೇ ನಾವೇನಾರು ತಕ ಬಂದ್ಬಿಟ್ಟು ನೀರ್ ಕಾಯಿಸಿದ್ರೆ ಚಂದಾಗ್ ಬಂದ್ ಅಟ್ಕೋತವೆ. ಅವ್ರು ಬಂದಿ ಒಂದ್ ಕಡ್ಡಿ ಎತ್ಕೊ ಬರಲ್ಲ ಅವು. ಇನ್ನ ಇಟ್ರು ನೀರೇನಾರ ಕಾಯಿಸ್ಬಿಟ್ರೆ ಅಯ್ಯ ನಮ್ಗೆ ಇಟ್ರು ನೀರ್ ಆಗಲ್ಲ ಅಂತವೆ. ಒಲೆ ಕಾಯಿಸಿದ್ರೆ ಚೆನ್ನಾಗ್ ಉಯ್ಕೋತವೆ. ಅಯ್ಯ ನನ್ಗೂ ಆಗಲ್ಲ ತಯ್ಯ ಇಟ್ರು ನೀರು. ಏನ್ ತಲೆಲ್ ಕೂದ್ಲ ಇಟ್ರು ನೀರು ಅಟ್ಕೊಂಡ್ಬಿಟ್ರೆ ಹಿಂಗ ಅಂದ್ರೆ ಸಾಕು ಬರ್ತದಮ್ಮ. ತಲೆಗಿನ ಕೂದ್ಲೆಲ್ಲ ಬಂದ್ಬಿಡ್ತದೆ ಕೈಕ. ಅದಕ್ಕೆ ನಾನು ಇಟ್ರು ನೀರು ಉಯ್ಕೊಳಲ್ಲ. ನೀನ್ ಈಟ್ ಹಾಕತಿ ಅಮ್ಮಜ್ಜಿ. ಅಯ್ಯ ಈ ಬಿಸ್ಲಾಗ ಯಾರಕ್ಕ ಉಯ್ಕೋತಾರೆ ಬಿಸ್ನೀರ? ನಾನ್ ತಣ್ಣೀರ ಅಟ್ಕೊಂಡ್ಬಿಡ್ತೀನಮ್ಮ. ಈಟ್ರು ಅದೇ ಈ ಮಳೆಗಾಲದಲ್ಲಿ ಏನಾರ ಇರ್ತಾವಲ್ಲ ಅಂತ ಟೈಮಾಗ ಅಷ್ಟೇ ಈಟ್ರ್ ಹಾಕೋತೀನಿ. ಏನ್ ಕರೆಂಟ್ ಬಿಲ್ ಒಸಿ ಬಂದದ ಅಕ್ಕ ಈಟ್ರ್ ಹಾಕೊಂಡ್ ಕುತ್ಕೋಬಿಟ್ರೆ. ನಾನ್ ಈಟ್ರ್ ಗಿಟ್ರ್ ಹಾಕಲ್ಲವ. ಏನ್ ಮನೆ ಫ್ರಿಜ್ ಓಡ್ತದೆ, ಅದಕ್ಕೇನೆ ಒಂದಷ್ಟು ಕರೆಂಟ್ ಬಿಲ್ ಬರ್ತದೆ 500 ರೂಪಾಯಿ 300 ರೂಪಾಯಿ. ಇನ್ನ ಈಟ್ರಲ್ಲಿ ಹಾಕೊಂಡ್ ಕುತ್ಕೊಂಡ್ಬಿಟ್ರೆ ಬರ್ತದ 1000 ರೂಪಾಯಿ. ಎಲ್ಲಿಂದ ತಂದ್ ಕಟ್ಲಿ ನಾನ್ ಇವಾಗೆಲ್ಲ ಈಟ್ರ್ ಹಾಕಲ್ಲ ಬಿಡು. ನಾನ್ ಹಾಕೋದು ಮಳೆಗಾಲದಾಗ ಅಷ್ಟೇನೆ, ಅದಕ್ಕೆ ತಂದು ಇಕ್ಕೊಂಡಿರೋದಷ್ಟೇ. ಇನ್ನೇನು ಈ ಬಿಸ್ಲಾಗ ಹೋಗ್ಬಿಟ್ಟು ಯಾವಾಗ ಬಿಸ್ನೀರು ಇಕ್ಕೊಳ್ಳೋದು. ಅಯ್ಯ ಈಟ್ರ್ ನೀರು ಒಳ್ಳೇದಲ್ಲ ಎತ್ತಕ್ಕ ಮೈಕ. ಈ ಒಲೆಲ್ ಕಸಿರೋ ನೀರು ಬೆಸ್ಟ್ ಮೈಕ. ತಲೆಕ್ಕೂ ಅಷ್ಟೇ ಮೈಕ್ಕೂ ಅಷ್ಟೇನೆ. ಅಕ್ಕ ಏನಕ್ಕ ಲಕ್ಷ್ಮಕ್ಕ, ನಿಮ್ ಮಗನ್ಗೇನ್ ಮದ್ವೆ ಮಾಡೋದಿಲ್ವೇ? ಅಯ್ಯ
ಸುಮ್ಕಿರಮ್ಮಿ ನೀನು. ನಾನು ಎಷ್ಟು ಅಂತ ಹುಡುಗಿರು ಹುಡ್ಕನ ಹೇಳು. ಹುಡುಕಿ ನನ್ಗೂ ಸಾಕಾಗದೆ. ಏನು ನಮ್ಮವ್ರು ಯಾರನ್ನ ಕೊಟ್ಟಾರ ಅಂತ ಎಲ್ರು ಕೇಳ್ತಾ ಇದೀನಿ. ಯಾರನು ಅಯ್ಯ ಇನ್ನ ಓದಿಸ್ಬೇಕು ಅಲ್ಲ, ಎಷ್ಟಂತ ಓದಿಸ್ತವೆ ಈ ಹೆಣ್ಣೈಕ್ಳಕ್ಕ? ಎಷ್ಟು ಓದಿಸಿದ್ರು ಗಂಡನ ಮನೆಗೆ ಬಂದು ಪಾತ್ರ ತೊಳೆಯೋದೇನ್ ತಪ್ಪಲ್ಲ. ಕಟ್ಟುದಿರಾ? ಅಯ್ಯ ನನ್ ಮಕ್ಳನ್ನ ಓದಿಸ್ಬೇಕು, ನನ್ ಮಕ್ಳ ಕೆಲ್ಸ ಕೊಡಿಸ್ಬೇಕು. ಏನ್ ಮಂಜಿ ಪುಷ್ಟಿ ತಂಗಿಲ್ಲ ಅಮ್ಮ ಇವಾಗ ಯಾರನು. ಅವ್ರ ಮದ್ವೆ ಮಾಡ್ಕೊಂಡ್ ಬರ್ಬೇಕಾದ್ರೆ ಅಷ್ಟೋ ಇಷ್ಟ ಸಾಲ ಮಾಡಿ ಮದ್ವೆ ಮಾಡ್ಕೊಂಡ್ ಬಂದಿರ್ತೀವಿ. ಇನ್ನ ಸಾಲನೇ ತಿರಿರಲ್ಲ. ಆಲ್ರೆಡಿ ಇವ್ರು ಬೇರೆ ಹೋಗಕ್ಕೆ ಇಲ್ಲ ಡಿವೋರ್ಸ್ ಕೊಡಕ್ ರೆಡಿ ಆಗಿರ್ತಾರ. ಮಂಜಿ ಏನ್ ಮಾಡೋಣ, ನನ್ಗೂ ತಲೆ ಕೆಟ್ಟೋಗ್ಬಿಟ್ಟದೆ. ನನ್ನ ಮಗನು ಏನು ಉಸಿರೇ ತೆಗಿತಾಯಿಲ್ಲ ಮದ್ವೆ ಬಗ್ಗೆ. ಅವನೇ ಸುಮ್ಕಾಗ್ಬಿಟ್ಟವನೆ. ಫೋನ್ಗಳಾಗ ನೋಡ್ದಮ್ಮ, ಅದೇನು ಮದ್ವೆ ಮಾಡ್ಕೊಂತಾರಂತೆ, ಅದು ಇಷ್ಟಪಟ್ಟೆ ಮದ್ವೆ ಆಯ್ತಾರಂತೆ. ಆಮೇಲೆ ಅವ್ರ ಫ್ರೆಂಡ್ಗಳನ್ನ ಕರ್ಕೊಂಡ್ ಓಡೋಗ್ಬಿಡ್ತಾರಂತೆ. ಈ ನನ್ ಮಕ್ಳಿಗೆ ಏನ್ ಬಂದದಮ್ಮ? ಮದ್ವೆ ಆಗಿರೋ ಹೆಣ್ಮಕ್ಳನ್ನ ಕರ್ಕೊಂಡು ಓಡೈತವೆ ಈ ಗಂಡೈಕ್ಳು. ಅವ್ರಕೇನ್ ಬಂದದ ದೊಡ್ಡ ರೋಗ? ಹೆಣ್ಣೈಕ್ಳಿಗಾರ ಬುದ್ಧಿ ಬೇಡ್ವೆ? ಅವಳು ಮದ್ವೆ ಆಗೋಳಂತೆ, ಮಗು ಐತಂತೆ. ಗಂಡು ಮಗು ಅದಂತೆ ಪಾಪ. ಆ ಗಂಡನ್ ಬಿಟ್ಟು ಹೋಗ್ಬಿಟ್ಟಿದ್ಲಂತೆ ಫಸ್ಟ್. ಆಮೇಲೆ ಪಾಪ ಗಂಡ ಹೋಗ್ಲಿ ಬಿಡು ಅನ್ಬಿಟ್ಟು ಸಮಸ್ಬಿಟ್ಟು ಮತ್ತೆ ಕರ್ಕೊಂಡಂತೆ. ನೋಡಿದ್ರೆ ಮತ್ತೆ ಓಡೋಗೋಳಕ್ಕ. ಇನ್ನೆಂತ ಮುಂಡೆ ಅವಳು? ಅಯ್ಯ ಅದ್ ಬಿಡ್ತಾಯಿ ನನ್ ಮಗನು ಹೇಳ್ತಾನೆ, ಗಂಡ ಕರ್ಗವ್ನ ಅನ್ಬಿಟ್ಟು 1 ಲಕ್ಷ ಸುಪಾರಿ ಕೊಟ್ಟು ಸಾಯ್ಸೋಳಂತೆ. ನೋಡು ಇನ್ನೆಂತ ಮುಂಡೆ ಇರ್ಬೇಕು ಅವಳು. ಕಟ್ಕೊಬೇಕಾದ್ರೆ ಗೊತ್ತಾಗಿಲ್ವೇ ಅವ್ನ್ ಯಾಕೆ ಕಲರ್ ಅವನೇ ಏನವನೇ ಅನ್ಬಿಟ್ಟ. ಕಲರ್ ಕರ್ಗವ್ನ ಅನ್ಬಿಟ್ಟು ಸಾಯ್ಸೋಳಂತೆ. ನೋಡಿ ಇನ್ನೆಂತ ಮುಂಡೆ ಇರ್ಬೇಕು ಅವಳು. ಅಮ್ಮ ಈ ಟೈಮ ಯಾರು ನಂಬಕ್ಕಾಗಲ್ಲ ತಾಯಿ. ಯಾರು ನಂಬಕ್ಕಾಗಲ್ಲ ಬಿಡು ಈ ಟೈಮಾಗ. ಮೊನ್ನೆ ಯಾರಪ್ಪ ಹೊಸ ಕಾರ್ ತಗೊಂಡವನಂತೆ. ಹೊಸ ಕಾರ್ ತಗೊಂಡವನೇ. ಅಕ್ಕಪಕ್ಕದ ಮನೆ ಹುಡುಗರ್ನೆಲ್ಲ ಕಾರ್ ತಗೊಂಡಿರೋ ಖುಷಿಗೆ ಒಂದ್ ರೌಂಡ್ ಹೋಗಿ ಬರೋಣ ಬನ್ರಿ ಅನ್ಬಿಟ್ಟು ಕಾರಾಗ ಹತ್ತಿಸ್ಕೊಂಡವನಮ್ಮ. ಕಾರಾಗ ಹತ್ತಿಸ್ಕೊಂಡು ಹೋಯ್ತಾವನೆ. ಕಾರ ಪೂಜೆ ಎಲ್ಲ ಮಾಡ್ಸಿದ. ಕಾರಾಗ ಹತ್ತಿಸ್ಕೊಂಡು ಹೋಯ್ತಾವನೆ. ನನ್ ಮಕ್ಳಿಗೆ ಏನ್ ಗಾಂಚಲಿ ಹತ್ತಿಕಾಕೊಬ್ಬಿತ್ತು ಚಿಕ್ಕ ಮಕ್ಳಕ್ಕ. ಅಯ್ಯಯ್ಯೋ ಕಾಪಾಡಿ ಅಂತ ಸುಮ್ಕೆ ತಮಾಸೆ ಹೇಳ್ಬಿಟ್ಟವ್ರೆ. ಅದಕ್ಕ ಆ ಕಡೆ ಈ ಕಡೆ ಇರೋ ಅಕ್ಕಪಕ್ಕ ಜನಗಳೆಲ್ಲ ಬಂದ್ಬಿಟ್ಟು ಚೆನ್ನಾಗ್ ಹೊಡೆದಾಕ್ಬಿಟ್ಟವ್ರ ಕಣಕ್ಕ. ಅವನ್ಗೂ ಹೊಡೆದ್ಬಿಟ್ಟವ್ರೆ, ಕಾರ್ ಫುಲ್ ಡ್ಯಾಮೇಜ್ ಮಾಡಾಕ್ಬಿಟ್ಟವ್ರೆ. ಪಾಪ ಐಕ್ಳು ತಮಾಸೆಗ್ ಮಾಡಿದಕ್ ಪಾಪ ಅವ್ನು ಹೊಸ ಕಾರು ಹೋಯ್ತು. ಹೊಸ ಕಾರ್ ತಗೊಂಡಿದ್ ಖುಷಿಗೆ ಬಿಟ್ಟಿ ಗೂಸಾನು ಬಿತ್ತು ನೋಡವನ್ಕ. ಬೇಕಿತ್ತ? ಅಯ್ಯೋ ನಂಗ್ ನಗದು ಸಾಕಾಯ್ತ. ಅದಿಕ್ಕೇನು ಅವ್ನ್ ಕಾರ್ ಹೋಯ್ತು ಅಂತ ಬೇಜಾರಾಗಬೇಕು, ಇಲ್ಲ ಈ ಐಕ್ಳು ಮಾಡೋ ಕಿತಾಪತಿ ನಗ್ಬೇಕೋ ಗೊತ್ತಾಗ್ತಾ ಇಲ್ಲ ಅಕ್ಕ. ಈ ನಮ್ ಜನಗಳು ಇನ್ ಮಾತ್ರ ತಾಳ್ಮೇಲೆ ಅವ್ರೆ ನೋಡಕ್ಕ. ಅಷ್ಟು ಕೇಳಕ್ಕಿಲ್ವೇ? ಫಸ್ಟ್ ಕೇಳ್ಬಿಡ್ತಾನೆ ಹೊಡಿಬೇಕು ಪಾಪ. ಬಂಡವಾಳ ಹಾಕಿರೋನ್ ಕತೆ ಏನಾದೆ ಕೇಳು. ನನ್ ಮಕ್ಳು ನೋಡಿ ಎಂತ ಚತ್ರು ನನ್ ಮಕ್ಳು ಇರ್ಬೇಡ. ಈ ಮೊದ್ಲೇ ಈ ಟೈಮಾಗ ಬೇಸಿಗೆ ರಜಾ ಅಲ್ವೇ, ಫಸ್ಟೇ ಮಕ್ಳು ಕಳ್ರು ಬರ್ತಾರೆ. ಅದೇ ಅನ್ಕೊಂಡೇನೋ ಜನಗಳು ಹೊಡೆದ್ ಬಿಟ್ಟವ್ರೆ. ಇನ್ನೇನ್ ಮಾಡಕ್ ಹೋಗತ್ತೆ? ಅದೇ ಅನ್ಬಿಟ್ಟು ಏನೋ ಹೊಡೆದ್ ಬಿಟ್ಟಿರ್ಬೇಕಿತ್ತು. ಈ ಛತ್ರಿ ನನ್ ಮಕ್ಳಿಗೆ ಬುದ್ಧಿ ಇಲ್ವೇ? ಹೆಂಗಿರ್ಬೇಕೇನು ಅನ್ಬಿಟ್ಟ. ಆದ್ರೂ ಪಾಪ ಒಂದ್ ಬಂಡವಾಳ ಹಾಕಿರೋನ. ಏನಿಲ್ಲ, ಎಲ್ಲ ಜನಗಳು ಪ್ರಸಾದ ಕೊಟ್ಟಾರ, ಈಸ್ಕೊಂಡ್ ಹೋಗ ಅನ್ಬಿಡು.